ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗಾಟ್ ಅಂದ್ರೆ ಸಿಕ್ಕಿತು, ಗೆಟ್ ಅಂದ್ರೆ ಸಿಗು ಅಥವಾ ಸಿಗುವುದು, ಗಾಟ್ ಅಂದ್ರೆ ಸಿಕ್ಕಿತು ಅಂತ ಅರ್ಥ. ಎಕ್ಸಾಂಪಲ್ಸ್ ನೋಡೋಣ. ಗಾಟ್ ಸ್ಯಾಲ್ರಿ, ನನಗೆ ಸ್ಯಾಲ್ರಿ ಸಿಕ್ಕಿತು. ಐ ಗಾಟ್ ಸ್ಯಾಲರಿ, ನನಗೆ ಸ್ಯಾಲ್ರಿ ಸಿಕ್ಕಿತು. ಶಿ ಗಾಟ್ ಸ್ಯಾಲರಿ, ಅವಳಿಗೆ ಸ್ಯಾಲ್ರಿ ಸಿಕ್ಕಿತು. ಶಿ ಗಾಟ್ ಸ್ಯಾಲರಿ, ಅವಳಿಗೆ ಸ್ಯಾಲರಿ ಸಿಕ್ಕಿತು. ಇಲ್ಲಿ ನಾವು ಗೋಟ್ ಅಂತ ಹೇಳಬಾರದು, ಗಾಟ್ ಅಂತ ಹೇಳಬೇಕು. ಲೈಕ್ ಪ್ರೊನೌನ್ಸಿಯೇಷನ್ ಮೇಲೆ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಬಳಸುವಂತಹ ಆಕ್ಸೆಂಟ್ ಕೂಡ ನಾವು ಸ್ವಲ್ಪ ಗಮನವನ್ನ ಕೊಡಬೇಕು. ನಾವು ಇಂಗ್ಲಿಷ್ ನಲ್ಲಿ ಮಾತನಾಡುವಾಗ ಕನ್ನಡ ಆಕ್ಸೆಂಟ್ ಅದರ ಮೇಲೆ ಎಫೆಕ್ಟ್ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕು. ನೆಕ್ಸ್ಟ್ ನೋಡೋಣ. ಮೈ ಬ್ರದರ್ ಗಾಟ್ ಅ ನ್ಯೂ ಜಾಬ್. ಮೈ ಬ್ರದರ್ ಗಾಟ್ ಅ ನ್ಯೂ ಜಾಬ್ ಅಂದ್ರೆ ನನ್ನ ಅಣ್ಣನಿಗೆ ಹೊಸ ಕೆಲಸ ಸಿಕ್ತು, ನನ್ನ ಬ್ರದರ್ಗೆ ಹೊಸ ಕೆಲಸ ಸಿಕ್ತು ಅಂತ ಅರ್ಥ. ಸೊ ಈ ರೀತಿ ವೆಂಟ್ ಮತ್ತೆ ಕೇಮ್ ಅನ್ನ ಸೆಂಟೆನ್ಸ್ ಗಳಲ್ಲಿ ನಾವು ಬಳಸಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.